ಸಮಾಧಾನ್ ಸಮಾರೋಹ ಉಪಕ್ರಮದ ಭಾಗವಾಗಿ ನಡೆಯುತ್ತಿರುವ 3 ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಂದು ಸುಪ್ರೀಂ ಕೋರ್ಟ್ 400ಕ್ಕೂ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದೆ. ಪ್ರಕರಣಗಳಲ್ಲಿ ವೈವಾಹಿಕ ಮತ್ತು ಆಸ್ತಿ ವಿವಾದಗಳು, ಮೋಟಾರ್ ಅಪಘಾತದ ಹಕ್ಕುಗಳು, ಭೂಸ್ವಾಧೀನ ಮತ್ತು ಪರಿಹಾರ ವಿಷಯಗಳು, ತೆರಿಗೆ ವಿವಾದಗಳು ಮತ್ತು ಸೇವಾ ಮತ್ತು ಕಾರ್ಮಿಕ ಪ್ರಕರಣಗಳು ಹಾಗೂ ಉನ್ನತ ನ್ಯಾಯಾಲಯದ ಮುಂದೆ ಬಾಕಿ ಉಳಿದಿದ್ದ ಪ್ರಕರಣಗಳು ಸೇರಿವೆ. ನ್ಯಾಯ ವಿತರಣಾ ವ್ಯವಸ್ಥೆಯ ಪ್ರಮುಖ ಭಾಗವಾಗಿ ಮಧ್ಯಸ್ಥಿಕೆ ಮತ್ತು ವಿವಾದ ಪರಿಹಾರದ ಇತರ ಒಮ್ಮತದ ವಿಧಾನಗಳನ್ನು ಉತ್ತೇಜಿಸಲು ಈ ಉಪಕ್ರಮವು ತನ್ನ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳ ಮುಂದೆ 600ಕ್ಕೂ ಹೆಚ್ಚು ಪ್ರಕರಣಗಳನ್ನು ಪಟ್ಟಿ ಮಾಡಲಾಗಿದೆ. ಪ್ರತಿ ಪೀಠವು 2 ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಒಳಗೊಂಡಿತ್ತು. ನಿನ್ನೆ ಪ್ರಾರಂಭವಾದ ವಿಶೇಷ ಲೋಕ್ ಅದಾಲತ್ ನಾಳೆಯವರೆಗೆ ಮುಂದುವರಿಯಲಿದೆ.